ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳೇ ಆಗೋಯ್ತು ಈ ಒಂದು ಬ್ಲಾಗ್ನ ಮಾಡಿ. ಇವತ್ತು ನಿಮ್ಮೊಂದಿಗೆ ಇವತ್ತು ಸಿರಿ ಎಂಟರ್ಪ್ರೈಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಸ್ಟಾರ್ಟಿಂಗ್ ನನಗೆ ಕಾಲೆಳೆದಿದ್ದಂತೂ ಉಂಟು. ಕಾಲೆಳೆದಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೇನೋ ಅನುಮಾನಗಳು, ಡೌಟು, ಇಲ್ಲಿ ನಿಜವಾಗ್ಲೂ ವರ್ಕ್ ಇದೆಯಾ, ಫೇಕು, ಈ ರೀತಿ ಎಲ್ಲ ತುಂಬ ಸಲ ನಾನು ಮಾಡೋವಂಥ ವಿಡಿಯೋಗಳಿಗೆ ಕಮೆಂಟ್ ಮಾಡಿರೋದು ಕೂಡ ಉಂಟು. ಅವ್ರಿಗೆ ನನ್ನ ಪ್ರಕಾರ ನಾನು ಎಷ್ಟರ ಮಟ್ಟಿಗೆ ನಾನು ವರ್ಕ್ನ ಪ್ರೊವೈಡ್ ಮಾಡಿ ಜೆನ್ಯೂನ್ ಆಗಿ ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ಕೂಡ ನಾನು ಆನ್ಸರ್ ಅನ್ನೋದನ್ನ ಮಾಡಿದ್ದೀನಿ. ಒಂದಷ್ಟು ಜನ ಫ್ರೆಂಡ್ಸ್ ನಮ್ಮಲ್ಲಿ ವರ್ಕ್ ಮಾಡಿರುವಂಥವ್ರು ಏನು ಅನ್ನಿಸ್ತು ಸಿರಿ ಎಂಟರ್ಪ್ರೈಸಲ್ಲಿ ಆ್ಯಂಡ್ ಅವ್ರು ನಿಜವಾಗ್ಲೂ ವರ್ಕ್ನ ಮಾಡಿ ಇನ್ಕಮ್ ಏನಾದರೂ ತಗೋತಿದ್ದಾರಾ ಅನ್ನೋದ್ರ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ತಾ ಇದ್ದೆ ಪ್ರತಿ ಸಲನೂ ಎಲ್ಲರ ಹತ್ರನೂ ನೀವು ಮಾಡಿದ್ದೀರಾ ವರ್ಕು, ಪೇಮೆಂಟ್ ತೊಗೊಂಡಿದ್ದೀರಾ, ಫೀಡ್ಬ್ಯಾಕ್ ಕೊಡಿ ಅಂತ ನಾವು ಕೇಳೋಕ್ಕಾಗೋದಿಲ್ಲ. ಅವ್ರಿಗೊಂದು ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಓಕೆ, ನಾನು ಇಲ್ಲಿ ವರ್ಕ್ ತಗೊಂಡೆ ಮಾಡಿದೆ, ಇದನ್ನು ಒಂದು 4 ಜನಕ್ಕೆ ಶೇರ್ ಮಾಡೋಣ ಅಂತ ಅನ್ನೋದು ಪ್ರತಿಯೊಬ್ಬರು ಮನೋಭಾವದಲ್ಲಿ ಬಂದು ಅವರು ಒಂದು ಫೀಡ್ಬ್ಯಾಕ್ನ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೋದು. ಹಾಗೆ ಮತ್ತು ನಾನೇನೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣವೇ ನೀವು ಹೋಗ್ಬಿಟ್ಟು ನನ್ನ ಯೂಟ್ಯೂಬಲ್ಲಿ ಇದು ಜೆನ್ಯೂನ್ ಅಂತ ಹೇಳಿ ಫೀಡ್ಬ್ಯಾಕ್ ಕೊಡಿ ಅಂತೆಲ್ಲ ನಾನು ಹೇಳೋದಕ್ಕಾಗಲ್ಲ. ಇದನ್ನೆಲ್ಲ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ಆ್ಯಕ್ಚುಲಿ ನನಗೆ ಈ ಥರ ಎಲ್ಲ ಕಮೆಂಟಲ್ಲಿ ಬಂದಿತ್ತು. ಆ ಒಂದು ರೀಸನ್ಗೋಸ್ಕರ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಅದರಲ್ಲೂ ಕೂಡ ಕೆಲವರು ಇವತ್ತು ನಮ್ಮಲ್ಲಿ 100 ಜನ ವರ್ಕ್ ಮಾಡ್ತಿರ್ಬೋದು. ಅದರಲ್ಲಿ ಕೆಲವರು ಒಂದಷ್ಟು ಫೀಡ್ಬ್ಯಾಕ್ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ, ಯಾರ್ಯಾರು ಫೀಡ್ಬ್ಯಾಕ್ ಯಾವ ರೀತಿ ಎಲ್ಲ ಕೊಟ್ಟಿದ್ದಾರೆ, ಸಿರಿ ಎಂಟರ್ಪ್ರೈಸಲ್ಲಿ ಯಾವ ರೀತಿ 100% ವರ್ಕ್ಗೆ 100% ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಮೊಟ್ಟಿಗೆ ನಂಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗೆ ಶೇರ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಯಾರ್ಯಾರು ಯಾವ್ಯಾವ ರೀತಿ ಫೀಡ್ಬ್ಯಾಕ್ ಅನ್ನೋದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಶ್ವೇತಾ, ಉಡುಪಿಯವರು. ಇವಾಗ ಇವರು ಮುಂಬೈನಲ್ಲಿದ್ದಾರೆ. ಇವರು ನಮ್ಮಲ್ಲಿ ವರ್ಕ್ ಫ್ರಮ್ ಹೋಮ್ನ ತಗೊಂಡಿದ್ರು. ಗುರು ಪೂರ್ಣಿಮಾ ದಿವಸ ಆ್ಯಕ್ಚುಲಿ ಇವ್ರು ನನಗೆ ಒಂದು ಶುಭಾಶಯನ ತಿಳಿಸಿದ್ರು. ಖಂಡಿತವಾಗ್ಲೂ ಮ್ಯಾಮ್, ನಿಮ್ಗೆ ಯಾವ ರೀತಿ ಧನ್ಯವಾದ ತಿಳಿಸ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಏಕೆಂದರೆ ಅಷ್ಟು ಅದ್ಭುತವಾಗಿ ಆ ಒಂದು ಕಮೆಂಟ್, ಗುರು ಪೂರ್ಣಿಮಾ ದಿವಸ ಗುರುಗಳಿಗೆ ತಿಳಿಸುವಂತಹ ಒಂದು ಶುಭಾಶಯ ಏನಿದೆಯಲ್ಲ ಅದನ್ನು ನಂಗೆ ತಿಳಿಸಿದ್ದೀರಾ. ಖಂಡಿತವಾಗ್ಲೂ ಅಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ. ಬಟ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ನಾನು ಅಷ್ಟು ಗೊತ್ತಿರುವಷ್ಟು, ನಾನು ತಿಳ್ಕೊಂಡಿರುವಷ್ಟು, ನಾನೇನು ಮಾಡ್ಬೋದು ಅನ್ನೋದು ಮಾತ್ರ ಅನಿಸಿದ್ನ ನಾನು ಮಾಡ್ತಿದ್ದೀನಿ ಹೊರತು ಅದಕ್ಕಿಂತ ರಾಯರಿಗಿಂತ ದೊಡ್ಡೋರು ಇಲ್ಲಿ ಯಾರೂ ಇಲ್ಲ. ಒಂದು ಗುರುಗಳಿಗೆ ಹೋಲಿಸಿದಿರಲ್ಲ, ನಿಜಕ್ಕೂ ಅದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಫ್ರೆಂಡ್ಸ್, ಅವರು ಈ ಒಂದು ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿನ ಕೊಟ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಸಹಾಯ ಮಾಡಿದ್ದೀರಾ. ಅದಕ್ಕಿಂತ ಜಾಸ್ತಿ ನೀವು ವರ್ಕ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ನಿಜವಾಗ್ಲೂ ನಾನು ಸ್ಕೂಲ್ನಲ್ಲಿ ಇರುವಾಗಲೂ ಇಷ್ಟು ಎಕ್ಸ್ಪ್ಲೇನ್ ಟೀಚರ್ಗಳು ಮಾಡಿಲ್ಲ. ನೀವು ಪ್ರತಿ ಒಂದು ಡೌಟ್ ಕೇಳಿದಾಗಲೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ರಿಪ್ಲೈ ವಿತಿನ್ 5 ಮಿನಿಟ್ಸ್ ಒಳಗಡೆನೆ. ದಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್ ಕ್ವಾಲಿಟಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನೀವು ಯಾವ ಟೀಚರ್ಗೂ ಕಮ್ಮಿ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಸ್ಮಾಲ್ ಥಿಂಗ್ಸ್ ಆಲ್ಸೋ ಯು ಆರ್ ಎಕ್ಸ್ಪ್ಲೇನಿಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಗುರು ಪೂರ್ಣಿಮಾ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲಿ ಯಾರೆಲ್ಲ ಇಂಡಿಪೆಂಡೆಂಟ್ ಆಗಿ, ಅದರಲ್ಲೂ ಎಸ್ಪೆಷಲಿ ಮಹಿಳೆಯರು, ಹೌಸ್ ವೈಫು, ಸ್ಟೂಡೆಂಟ್ಸು, ಖಂಡಿತವಾಗ್ಲೂ ನಿಮ್ಮದೇ ಆದಂತಹ ಏನೋ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಆನ್ಲೈನಲ್ಲಿ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಗಳು ಬಂದಿದ್ದಾವೆ. ಆದರೆ ನಮಗೆ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಯಾವುದು ಅಂತ ಸಿಗ್ತಿಲ್ಲ. ಬಿಕಾಸ್ ಎಷ್ಟೋ ಕಡೆ ನಾವು ಆಲ್ರೆಡಿ ಹೋಗಿ ಹಣನ ಕಟ್ಟಿ ಗಳಿಸೋಕ್ಕಾಗ್ದೇ ಕಳ್ಕೊಂಡಿರ್ತೀವಿ. ಆ ಒಂದು ಭಯ ಕೂಡ ನಿಮ್ಮಲ್ಲಿರುತ್ತೆ. ಖಂಡಿತವಾಗ್ಲೂ ಆ ಥರ ಯಾರು ಕೂಡ ಭಯ ಪಡಬೇಡಿ. ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರ್ಯಾಂಚ್ ನಾವು ಕೊಡ್ತಾ ಇದ್ರು ಕೂಡ ನೀವು 100% ವರ್ಕ್ನ ಮಾಡಿದಲ್ಲಿ 100% ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ನೆಕ್ಸ್ಟ್ ಕಮೆಂಟ್ ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ದಿಸ್ ಇಸ್ ಮೈ ಫಸ್ಟ್ ಸ್ಯಾಲ್ರಿ. ಇಟ್ ಈಸ್ ಸ್ಮಾಲ್ ಅಮೌಂಟ್ ಬಟ್ ಇಟ್ಸ್ ಮೀನ್ಸ್ ಎ ಲಾಟ್ ಅಕ್ಕ ಅಂತ ಹೇಳಿ ಹಾಕಿದ್ದಾರೆ. ಮೇಘನಾ ಫ್ರಮ್ ಹಾಸನ್ ಇವರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಖಂಡಿತವಾಗ್ಲೂ ನನಗೇನಪ್ಪ ಇವ್ರದ್ದು ಒಂದು ಫೀಡ್ಬ್ಯಾಕಲ್ಲಿ ಖುಷಿಯಾಗಿದ್ದು ಅಂತಂದರೆ, ಆಮ ಅಕ್ಕ ಥ್ಯಾಂಕ್ ಯು, ನಿಮ್ಮಂಥ ಲೀಡರ್ ಸಿಕ್ಕಿದ್ರೆ ನಾವು ಲಕ್ಕಿ ಅಕ್ಕ, ಸಿಕ್ಕಿರೋದೇ ಲಕ್ಕಿ ಅಕ್ಕ ಸಿಕ್ಕಿದ್ದಕ್ಕೆ ಅಂತ ಹಾಕಿದ್ದಾರೆ.
ಖಂಡಿತವಾಗ್ಲೂ ನಿಮ್ಮಂಥ ಒಂದು ಕೋಆರ್ಡಿನೇಟರ್ ಆ್ಯಂಡ್ ಕೋ ಸಿಸ್ಟರ್ಸ್, ಪಾಪ ಅವ್ರು ನನ್ನ ಅಕ್ಕ ಅಂತಲೇ ಕರೀತಾರೆ, ಸಿಸ್ಟರ್ಸ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಯಾಕಂದರೆ ನನ್ನ ಸಿರಿ ಎಂಟರ್ಪ್ರೈಸಲ್ಲಿ ಯಾರೇ ಬಂದ್ರೂ ಕೂಡ ನಾನು ಅವ್ರನ್ನ ಒನ್ ಆಫ್ ನನ್ನ ಫ್ಯಾಮಿಲಿ ಅಂತ ಹೇಳಿ ನಾನು ಟ್ರೀಟ್ ಮಾಡೋಳು. ಸೊ ಹಾಗಾಗಿ ಇವರು ನಂಗೆ ಸ್ಟಾರ್ಟಿಂಗಲ್ಲಿ ಒಂದು 2 ದಿವಸ ಮ್ಯಾಮ್ ಅಂತ ಕರೆದ್ರು. ಆಮೇಲೆ ಅಕ್ಕ, ನನ್ನ ಅಕ್ಕ ಅಂತಲೇ ಕರಿತೀನಿ, ನಿಮಗೆ ನಂಗೆ ಮ್ಯಾಮ್ ಅಂತೆಲ್ಲ ಕರೆಯೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಫ್ರೆಂಡ್ಸ್, ಇವತ್ತು ಸಾವಿರಾರು ರೂಪಾಯಿ ತೊಗೊಂಡಿರುವಂಥವರೇ ಒಂದು ಫೀಡ್ಬ್ಯಾಕ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ಮಾಲ್ ಅಮೌಂಟು 1 ಡೇ ಪೇಮೆಂಟ್ ಅನ್ನೋದನ್ನ ತೊಗೊಂಡು ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಟ್ ಈಸ್ ಮೈ ಫಸ್ಟ್ ಸ್ಯಾಲ್ರಿ ಬಟ್ ಸ್ಮಾಲ್ ಅಮೌಂಟ್ ಆದ್ರೂ ತುಂಬ ಮೀನ್ಸ್ ಲಾಟ್ ಅಕ್ಕ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇವತ್ತು ಚಿಕ್ಕದಿರೋದೇ ನಾಳೆ ದೊಡ್ಡದಾಗುತ್ತೆ ಅನ್ನಿಸ್ಬೋದು. ಅಯ್ಯೋ, ನಾನು ಇವತ್ತು ಬರೀ 100 ರೂಪಾಯಿ ಸಂಪಾದನೆ ಮಾಡಿದೆ ಅಂತೇಳಿ. ಅದು 100 ರೂಪಾಯಿಗೂ ಕೂಡ ಒಂದು ವ್ಯಾಲ್ಯೂ ಇದೆ ಖಂಡಿತವಾಗ್ಲೂ. ಬಟ್ ಆ ವ್ಯಾಲ್ಯೂನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ, ಇವತ್ತು ಅದೇ ಒಂದು ಸ್ಮಾಲ್ ಅಮೌಂಟ್ 100 ರೂಪಾಯಿ ನಾಳೆ 1000 ರೂಪಾಯಿ ಆಗುತ್ತೆ. 1000 ಇರೋದು 10,000 ಆಗಿ 10,000 ಆಗಿರೋದು ಸೊ ಲಕ್ಷ ಕೂಡ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಅದು ಚಿಕ್ಕದಾಗಿರಲಿ, ಸ್ಯಾಲ್ರಿ ದೊಡ್ಡದಾಗಿರಲಿ, ಸೊ ಅದು 100 ರೂಪಾಯಿ ನಾವು ಸಂಪಾದನೆ ಮಾಡೋದಾಗಿರಲಿ, 500 ರೂಪಾಯಿ ಸಂಪಾದನೆ ಮಾಡೋದಾಗಲಿ, ಪ್ರತಿಯೊಬ್ಬರು ಕೂಡ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ ನೋಡಿ, ಖಂಡಿತವಾಗ್ಲೂ ನೀವು ಅಲ್ಲಿಂದನೇ ಬೆಳೀತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಘನಾ ಮ್ಯಾಮ್. ಸೊ ಇನ್ನೂ ಚೆನ್ನಾಗಿ ನಮ್ಮ ಸಿರಿ ಎಂಟರ್ಪ್ರೈಸಲ್ಲಿ ಒಂದು ಅರ್ನಿಂಗ್ಸ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಪಾಪ ತುಂಬ ಸಲ ಇವ್ರು ಕಮೆಂಟ್ಗಳನ್ನ ಹಾಕಿದ್ದಾರೆ, ಬಟ್ ನನಗೇನೆ ನಿಜಕ್ಕೂ ರಿಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಹೆಚ್ಚಿನ ಅರ್ನಿಂಗ್ಸ್ನ ಮಾಡಲಿಕ್ಕೆ ಅಂತ ಹೇಳಿ ಕೇಳಿದ್ದಾರೆ. ಶೋಭಾ ಮ್ಯಾಮ್ ಫ್ರಮ್ ದೊಡ್ಡಬಳ್ಳಾಪುರ ಅಂತ ಹೇಳಿಬಿಟ್ಟು. ಸೊ ಖಂಡಿತವಾಗ್ಲೂ ಮೇಡಮ್, ನನ್ನ ಒಂದು ಸಪೋರ್ಟ್ ನಿಮಗೆ 100ಗೆ 1000% ಇದ್ದೇ ಇರುತ್ತೆ. ಸೊ ನಿಮ್ಮ ಎಫರ್ಟ್ ಇದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಫಲ ಸಿಕ್ಕೇ ಸಿಗುತ್ತೆ ನಿಮಗೆ. ನಾನು ಏನೇ ಹೇಳ್ಕೊಟ್ರು, ಸೊ ನಾನು ಏನೇ ಮಾಡಿದ್ರು ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಸೊ ನಿಮ್ಮ ಶ್ರಮ ಇದ್ದಲ್ಲಿ ಖಂಡಿತವಾಗ್ಲೂ ನಿಮಗೆ ದೇವರು ಪ್ರತಿಫಲ ಅನ್ನೋದನ್ನ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ, ನನ್ನ ಒಂದು ಸಪೋರ್ಟ್ ನಮ್ಮ ಸಿರಿ ಎಂಟರ್ಪ್ರೈಸ್ ಕಡೆಯಿಂದ 100% ನಿಮಗೆ ಇರುತ್ತೆ ಅಂತ ಹೇಳ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್ ಶೋಭಾ ಮೇಡಮ್. ಇನ್ನೂ ಹೆಚ್ಚಿನ ಇನ್ಕಮ್ ಅರ್ನಿಂಗ್ಸ್ನ ಮಾಡಿ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಫ್ರೆಂಡ್ಸ್, ಅದೇ ರೀತಿ ಲೈಕ್ ಇನ್ನೂ ಒಬ್ಬರು ಆ್ಯಕ್ಚುಲಿ ಇವರು ಕೂಡ ನಮ್ಮಲ್ಲಿ ವರ್ಕ್ ಫ್ರಮ್ ಹೋಮ್ನ ತೊಗೊಂಡು 2-3 ಟೈಮ್ಸು ಪೇಮೆಂಟ್ ಅನ್ನೋದನ್ನ ತೊಗೊಂಡಿದ್ದಾರೆ. ಸ್ಮಾಲ್ ಅಮೌಂಟಿಂದ ಈಗ ಸ್ವಲ್ಪ ಬಿಗ್ ಅಮೌಂಟ್ಗೆ ಇನ್ಕ್ರೀಸ್ ಆಗ್ತಿದ್ದಾರೆ. ವೆರಿ ಗುಡ್ ಮ್ಯಾಮ್. ವಿಜಯಲಕ್ಷ್ಮಿ ಮ್ಯಾಮ್ ಫ್ರಮ್ ಮಂಡ್ಯದವರು ಇವರು. ಸೊ ನಮ್ಮೂರವರು, ಖುಷಿ ಆಗುತ್ತೆ ನನಗೂ ನಮ್ಮ ಮಂಡ್ಯದವರು ಅಂತಂದ್ರೇ. ಸೊ ಫ್ರೆಂಡ್ಸ್, ಇವರು ನೀವು ನೋಡ್ತಿರ್ಬೋದಲ್ಲಿ ನನ್ನ ಫಸ್ಟ್ ಟೈಮ್ ಆನ್ಲೈನ್ ವರ್ಕ್ ನಂಬಿಕೆ ಇಟ್ಟು ಮಾಡಿರೋ ವರ್ಕ್ ಇದು. ಬಿಕಾಸ್ ನೀವು ವರ್ಕ್ ಫ್ರಮ್ ಹೋಮ್ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಜಾಯ್ನ್ ಆಗಿದ್ದು, ನೀವು ಹೇಳೋ ಪ್ರತಿಯೊಂದು ಮಾತಲ್ಲೂ ತುಂಬಾ ಆನೆಸ್ಟಾಗಿ ಹೇಳಿದ್ದು. ಡಾಟಾ ಎಂಟ್ರಿ ವರ್ಕ್ ತೊಗೊಳಕ್ಕೆ ನಂಬಿಕೆ ಬಂದಿತ್ತು. ತುಂಬಾ ಸಪೋರ್ಟ್ ಮಾಡ್ತೀರಾ. ವರ್ಕ್ ರಿಲೇಟೆಡ್ ಇಶ್ಯೂ ಇದ್ದರೆ ತುಂಬಾ ನಂಬಿಕೆ ಇಟ್ಟು ಮಾಡ್ಬೋದು ವರ್ಕ್ನ. 100% ಸ್ಯಾಲ್ರಿ ಸಿಗುತ್ತೆ. ಆ್ಯಂಡ್ ನಾನು ಕೂಡ ನನ್ನ ಫ್ರೆಂಡ್ಸ್ಗೆ ಈ ವರ್ಕ್ನ ರೆಫರ್ ಮಾಡಿದ್ದೀನಿ. ಅವರು ಕೂಡ ಈ ಒಂದು ವರ್ಕ್ನ ಮಾಡಿ ನಂತರನೇ ಸ್ಯಾಲ್ರಿ ತೊಗೋಬೇಕು. ಥ್ಯಾಂಕ್ ಯು ಸೋ ಮಚ್ ರೇಖಾ ಮ್ಯಾಮ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂಥೇಳಿ. ಎಸ್, ಖಂಡಿತವಾಗ್ಲೂ. ಆ್ಯಂಡ್ ಆಲ್ ದ ಬೆಸ್ಟ್ ವಿಜಯಲಕ್ಷ್ಮಿ ಮ್ಯಾಮ್ ಫಾರ್ ನ್ಯೂ ಪ್ರಾಜೆಕ್ಟ್. ಖಂಡಿತವಾಗ್ಲೂ, ಯಾಕಂತಂದರೆ ಎಲ್ಲೋ ಒಂದು ಕಡೆ ನಾನು ಅವಾಗಲೇ ಹೇಳಿದೆ, ಸೊ ಚಿಕ್ಕದ್ರಿಂದನೇ ದೊಡ್ಡದು ಬೆಳೆಯೋದು ಅಂತ ಹೇಳ್ಬಿಟ್ಟು. ಇವರು ಫಸ್ಟ್ ಟೈಮ್ ತೊಗೊಂಡಾಗ ಸ್ಮಾಲ್ ಅಮೌಂಟ್ ಅಂತ ಹೇಳಿ ಬಿಟ್ಬಿಡ್ತಾರೇನೋ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೇನೋ, ವರ್ಕೇ ಮಾಡಲ್ವೇನೋ ಅಂತ ನಾನು ಭಾವಿಸಿದ್ದೆ. ಆದರೆ ಆ ಥರ ಇಲ್ಲ. ಸೊ ಡೆಡಿಕೇಶನ್ ಆಗಿ ಇಟ್ಕೊಂಡು ಇವರ ಮಗುನ ಇಟ್ಕೊಂಡು ಅದು ವರ್ಕ್ನ ಮಾಡ್ತಿದ್ದಾರೆ. 5 ಮಂತ್ಸ್ ಸಮಥಿಂಗ್ ಮಗುನ ಇಟ್ಕೊಂಡು ಸೊ ವರ್ಕ್ನ ಮಾಡ್ತಿದ್ದಾರೆ. ಫಸ್ಟ್ ಮಂತು ಒಂದು 1000 ಆ ಥರ ತೊಗೊಂಡ್ರು. ಸೊ ಸೆಕೆಂಡ್ ಮಂತಲ್ಲಿ ಲೈಕ್ 5000ವರೆಗೂ ಇನ್ಕ್ರೀಸ್ ಆಗಿದ್ದಾರೆ. ಆ್ಯಂಡ್ ಥರ್ಡ್ ಮಂತಲ್ಲಿ ಇನ್ನೂ ಇನ್ಕ್ರೀಸ್ ಆಗ್ಬೋದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್ ಫಾರ್ ನ್ಯೂ ಪ್ರಾಜೆಕ್ಟ್. ಖಂಡಿತವಾಗ್ಲೂ ನಿಮ್ಮ ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ಸ್ಗೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಸದಾ ನಮಗಿರಲಿ ಅಂತ ನಾನು ಕೂಡ ಭಾವಿಸ್ತೀನಿ, ಬೇಡ್ಕೋತೀನಿ ನಿಮ್ಮ ಹತ್ರ. ಯಾವಾಗಲೂ ನಿಮ್ಮ ಸಪೋರ್ಟ್ ನಂಗೆ ಬೇಕೇ ಬೇಕು. ಯಾಕಂದರೆ ನೀವಿಲ್ಲದೆ ನಾನಿಲ್ಲ, ನಾನಿಲ್ಲದೆ ಸಿರಿ ಎಂಟರ್ಪ್ರೈಸ್ ಇಲ್ಲ. ಸೊ ಫ್ರೆಂಡ್ಸ್, ಇದೇ ರೀತಿ ತುಂಬ ಜನ ಫೀಡ್ಬ್ಯಾಕ್ಗಳನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಸಪೋರ್ಟ್ ಆಗಿರಲಿ. ಕೆಲವು ತುಂಬ ಜನ ವಾಯ್ಸ್ ರೆಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದನ್ನೆಲ್ಲ ಕೂತ್ಕೊಂಡು ಎಡಿಟ್ ಮಾಡೋಷ್ಟು ಪೇಷನ್ಸು ನನಗಿಲ್ಲ. ಆ ಟೈಮಲ್ಲೇ ತುಂಬ ಜನ ವಾಟ್ಸಪ್ಪಲ್ಲಿ ಬಂದು ವರ್ಕ್ ಫ್ರಮ್ ಹೋಮ್ನ ಕೇಳೋರಿಗೆ ಒಂದು ಆನ್ಸರ್ ಮಾಡೋಕ್ಕೆ ನಾನು ಆ ಟೈಮ್ನ ಯುಟಿಲೈಸ್ ಮಾಡ್ಕೋತಿದ್ದೀನಿ.
ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ಒಂದು ವರ್ಕ್ ಫ್ರಮ್ ಹೋಮ್ಗೆ ಸದ್ಯಕ್ಕೆ ನಾನು ಒಂದು 3-4 ಜನದ್ದು ಅಪ್ಲೋಡ್ ಮಾಡಿದ್ದೀನಿ ಫೀಡ್ಬ್ಯಾಕ್ ಕೊಟ್ಟಿರುವಂಥದ್ದು. ಇದು ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದು ಕೂಡ ನಿಮ್ಮ ಒಂದು ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ದಯವಿಟ್ಟು ಅದು ಪಾಸಿಟಿವ್ ಆಗಾರ ಇರಲಿ, ನೆಗೆಟಿವ್ ಆಗಾರ ಇರಲಿ, ಸೊ ಹಾಕುವ ಮುಂಚೆ ಕಮೆಂಟ್ನ ಯೋಚನೆ ಮಾಡಿ ನಮ್ಮ ಬಗ್ಗೆ ತಿಳ್ಕೊಳ್ಳಿ, ಸಿರಿ ಎಂಟರ್ಪ್ರೈಸ್ ಬಗ್ಗೆ. ಯಾಕಂದರೆ ಪ್ರೀವಿಯಸ್ ಕಮೆಂಟ್ಗಳನ್ನ ನೋಡಿದ್ದೀನಿ, ತಿಳ್ಕೊಳ್ದೆ ಮಾಡಿ ನಾನು ಮತ್ತೆ ರಿಪೀಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ ತಕ್ಷಣ ಅದನ್ನೆಲ್ಲ ಡಿಲೀಟ್ ಮಾಡಿರೋರು ಕೂಡ ಉಂಟು. ನಮಗೇನು ಬೇಜಾರಿಲ್ಲ. ಸೊ ನೀವು ಕೂಡ ನಮ್ಮ ಕಸಿನ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ತೊಂದರೆ ಏನಿಲ್ಲ. ಸೊ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಲಾಸ್ಟ್ ಟೈಮ್ ನಮ್ಮಲ್ಲಿ ಅದರಲ್ಲೂ ಡಾಟಾ ಎಂಟ್ರಿನಲ್ಲಿ ಹೈಯೆಸ್ಟ್ ಪೇಮೆಂಟ್ ಅಂದರೆ ಚೈತ್ರಾ ಮ್ಯಾಮ್ ಫ್ರಮ್ ಕೆಂಗೇರಿ ಅಂತ ಹೇಳಿ 10,000 ರೂಪೀಸ್ ಸ್ಯಾಲ್ರಿನ ತೊಗೊಂಡಿದ್ರು. ಅವ್ರದ್ದು ಸೆಕೆಂಡ್ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ನೋಡಿ. ಸೊ ಅವ್ರದ್ದು ಪ್ರಾಜೆಕ್ಟ್ ಬಂದು 23ಗೆ ಲಾಸ್ಟ್ ಡೇಟ್ ಇರುವಂಥದ್ದು. ಬಟ್ ಆದರೆ ಅವರು ವಿತಿನ್ 29 ಡೇಸಲ್ಲೇ ನನಗೆ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರದ್ದೇ ಆದಂತಹ ಶೈಲಿನಲ್ಲಿ ಅವರು ಕೂಡ ಒಂದು ಫೀಡ್ಬ್ಯಾಕ್ ಅನ್ನೋದನ್ನ ಕೊಟ್ಟಿದ್ದಾರೆ. ನನಗನ್ಸೋದು, ಇವ್ರು ಮ್ಯಾಮು 10,000 ರೂಪೀಸ್ ಸ್ಯಾಲ್ರಿ ತೊಗೊಂಡ್ರು ಏನು ಅನಿಸಿಲ್ವಾ ಇವ್ರಿಗೆ, ಒಂದು ಫೀಡ್ಬ್ಯಾಕ್ ಕೊಟ್ಟಿಲ್ವಲ್ಲ ಅಂತ ತುಂಬ ಸಲ ಅನ್ಕೋತಿದ್ದೆ ನಾನು. ಬಟ್ ಅವ್ರಿಗೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಮ್ಯಾಮು ಫಸ್ಟ್ ನಂಬಿಕೆನೇ ಇರಲಿಲ್ವಂತೆ. ವರ್ಕ್ ತೊಗೋಬೇಕಾದ್ರೆ ತಿಂಗಳಾನ್ಗಟ್ಟಲೆ ಯೋಚನೆ ಮಾಡಿದ್ದಾರೆ. ವರ್ಕ್ ತೊಗೊಂಡು ಮಾಡಿದ್ಮೇಲೂ ಸ್ಯಾಲ್ರಿ, ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೂ ಸ್ಯಾಲ್ರಿ ಬರುತ್ತೋ ಇಲ್ವೋ ಅಂತ ಡೌಟ್ ಪಟ್ಟರೆ, ಸ್ಯಾಲ್ರಿ ಬಂದಮೇಲೂ ಕೂಡ ಅವರು ಒಂದೇ ಪ್ರಾಜೆಕ್ಟ್ಗೆ ಕೊಡೋದು, ಮತ್ತೆ ಸೆಕೆಂಡ್ ಪ್ರಾಜೆಕ್ಟ್ ಕೊಡಲ್ಲ ಅಂದ್ಕೊಂಡಿದ್ರು. ಈ ಥರ ಎಲ್ಲ ತುಂಬ ಅವ್ರದ್ದೇ ಆದಂಥ ಒಂದು ಶೈಲಿನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಒಂದು ವಿಡಿಯೋನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಕೇಳಿ, ಅವ್ರದ್ದು 29 ಡೇಸ್ಗೆ ಕಂಪ್ಲೀಟ್ ಮಾಡಿದ್ದಾರೆ ಈ ಒಂದು ವರ್ಕ್ನ. ಸೊ ಆ್ಯಕ್ಚುಲಿ ನಮ್ಮಲ್ಲಿ ಡಾಟಾ ಎಂಟ್ರಿ ವರ್ಕ್ಗೆ ನಿಮಗೆ ಪರ್ ಪ್ರಾಜೆಕ್ಟು 15,000 ಸ್ಯಾಲ್ರಿ ಇರುತ್ತೆ. ಸೊ ನಿಮ್ಗೆ ಅದಕ್ಕೆ 40 ಡೇಸ್ ಟೈಮ್ ಕೂಡ ಕೊಟ್ಟಿರ್ತೀವಿ. ಬಟ್ ಹೌಸ್ ವೈಫಾಗಿ ಇದ್ಕೊಂಡು ಮನೆಯೆಲ್ಲ ಕೆಲಸಗಳನ್ನ ಮುಗಿಸಿ ಮನೆ ಜವಾಬ್ದಾರಿನ ನಿಭಾಯಿಸಿ 29 ದಿವಸಕ್ಕೇ ಕಂಪ್ಲೀಟ್ ಮಾಡಿದ್ದಾರೆ. ಅವರೊಂದು ವಾಯ್ಸ್ ರೆಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸಾಧ್ಯ ಆದರೆ ನಾನು ಇಲ್ಲಿ ಹಾಕ್ತೀನಿ, ನೀವು ಕೇಳಿಸ್ಕೋಬೋದು. ಹೊರಗಡೆ ಫಂಕ್ಷನ್ಸ್ಗೆಲ್ಲ ಒಂದು 2 ಡೇಸ್ ಹೋದ್ವಿ ಮೇಡಮ್, ಅಲ್ಲಿ ಕೂಡ ವೇಸ್ಟ್ ಆಯಿತು ಅಂತೇಳಿ. ಸೊ ಒಂದು 25 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಿದ್ರು ಅನ್ಸುತ್ತೆ. ಎನಿವೇ ನೋ ಪ್ರಾಬ್ಲಮ್, ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿರೋದಕ್ಕೆ. ಅವರ ಒಂದು ರಿಪೋರ್ಟ್ ಹಾಗೆ ಪೇಮೆಂಟ್ಗೂ ಕೂಡ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಸಾಕಷ್ಟು ಜನ ತೊಗೊಂಡು ವರ್ಕ್ನ ಮಾಡ್ತಿದ್ದಾರೆ. ಅವ್ರು ಏನು ವರ್ಕ್ ಮಾಡ್ತಾರೆ, ಸೊ ಅದಕ್ಕೆ ಅವ್ರಿಗೆ ತಕ್ಕಂಥ ಪೇಮೆಂಟ್ ಅನ್ನೋದು ಕೂಡ ಸಿಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವರ ಒಂದು ಫೀಡ್ಬ್ಯಾಕ್ ಆ್ಯಂಡ್ ಪೇಮೆಂಟ್ ಯಾವ ರೀತಿ ಬರುತ್ತೆ ಇವರಿಗೆ, ಸೊ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಿರಿ ಎಂಟರ್ಪ್ರೈಸ್ನ ಟ್ರಸ್ಟ್ ಮಾಡಿ ಬಂದು ಆನ್ಲೈನಲ್ಲಿ ವರ್ಕ್ನ ಮಾಡ್ತಿದ್ದೀರಾ, ಸೊ ಅವರೆಲ್ರಿಗೂ ಕೂಡ ಆಲ್ ದ ಬೆಸ್ಟ್. ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ಬೇಡ್ಕೋತೀನಿ. ಹಾಗೆ ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಸಿರಿ ಎಂಟರ್ಪ್ರೈಸ್ನ, ಒಂದ್ಸಲ ನೀವು ಆನ್ಲೈನಲ್ಲಿ ವಿಸಿಟ್ ಮಾಡಿ ವಾಟ್ಸಪ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.